ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಷ್ಯರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಊರು ಮೃಗ ಒಂದಾಗಿ ಇರಲಾರದೆ ದೇವ, ಕಾಡು ಮೃಗ ಒಂದಾಗಿ ಇರಲಾರದೆ ಹರನೆ. ಕೂಡಲ ಸಂಗನ ಶರಣರು ಇಲ್ಲದ ಊರು ದೇಶ ವನವಾಸ ನರವಿಂಧ್ಯ ಕಾಣಿರಣ್ಣ. ಇದು ಬಸವಣ್ಣನವರ ಹೆಚ್ಚು ಪ್ರಚಲಿತವಿಲ್ಲದ ವಚನ. ಇದು ಬಹಳ ಜನ ಹೇಳಲ್ಲ ಇದನ್ನ. ಶಿವಜ್ಞಾನ ಶಿವಚಿಂತೆ ಇಲ್ಲದ ಮನುಜರು. ಅವತ್ತಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಇವತ್ತಿನಿಗಿಂತ ಹೆಚ್ಚು ಶಿವಜ್ಞಾನ ಶಿವಚಿಂತೆ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಆಧುನಿಕ ಸೌಲಭ್ಯಗಳೇನೂ ಇಲ್ಲ ಅವಾಗ, ಮತ್ತು ಎಲ್ರಿಗೂ ಇವತ್ತಿದ್ದಂತಹ ಸ್ವಾತಂತ್ರ್ಯ ಇರಲಿಲ್ಲ. ಬಹಳಷ್ಟು ಜನ ದುಡ್ದೇ ತಿನ್ಬೇಕು, ದುಡ್ದೇ ಬದುಕಬೇಕು. ಇವತ್ತು ದುಡಿಲಾರ್ದೇನೆ ಬದುಕುವವರ ಸಂಖ್ಯೆ ಅಥವಾ ದೇಹ ದುಡಿಮೆಯನ್ನು ಬಿಟ್ಟು ಬೇರೆ ಬೇರೆ ದುಡಿಮೆಗಳು ಜಾಸ್ತಿ ಆಗಿದೆ. ಬೌದ್ಧಿಕ ದುಡಿಮೆ, ಮಾನಸಿಕ ದುಡಿಮೆ, ಕೂತಲ್ಲೇ ಕೆಲಸ ಮಾಡಿಸ್ತಕ್ಕಂಥದ್ದು, ದುಡ್ಡನ್ನು ದುಡಿಸ್ತಕ್ಕಂಥದ್ದು. ತಾವು ದುಡಿಯಂಗಿಲ್ಲ, ದುಡ್ಡನ್ನೇ ದುಡಿಸೋದು. ಗೊತ್ತಿದೆಯಲ್ಲ, ದುಡ್ಡನ್ನು ದುಡಿಸೋದಂದ್ರೆ ಬಡ್ಡಿ ಕೊಡೋದು, ಬಡ್ಡಿ ವ್ಯವಹಾರ ಮಾಡೋದಿದೆಯಲ್ಲ, ಅದು ದುಡ್ಡನ್ನು ದುಡಿಸ್ದಂಗೆ. ಹೌದಿಲ್ಲ? 1 ಲಕ್ಷ ರೂಪಾಯಿ ಕೊಟ್ರೆ ತಿಂಗಳಿಗೆ ಎಷ್ಟು ಅಂತ ಬರ್ತಿರ್ತದೆ. ಅಥವಾ 10 ಲಕ್ಷ ಮಾಡಿಟ್ಕೊಂಡ್ರೆ ತಿಂಗಳಿಗೆ ಎಷ್ಟು, ತಿಂಗಳಿಗೆ ಫೈನಾನ್ಸ್ ಅಂತ ಮಾಡಿದ್ದಾರೆ ಈಗೆಲ್ಲ. ಅವ್ರಿಗೂ ಕಷ್ಟ ಇದೆ, ಅವರು ಓಡಾಡ್ಬೇಕು ವಸೂಲಿ ಮಾಡಕ್ಕೆ, ಸುಮ್ಮನೆ ಏನು ಬರಲ್ಲ. ಆದ್ರೂ ಒಟ್ಟಾರೆ ಈ ತರದ್ದೆಲ್ಲ ಇವಾಗ ಜಾಸ್ತಿ ಆಗಿದೆ. ಅವತ್ತಿನ ಕಾಲಕ್ಕೆ ಪ್ರತಿಯೊಬ್ಬರು ದುಡಿದು ಬದುಕಬೇಕಾಗಿತ್ತು ಮತ್ತು ಶಾರೀರಿಕ ಶ್ರಮ ಜಾಸ್ತಿ ಇತ್ತು. ಎಲ್ಲಿ ಶಾರೀರಿಕ ಶ್ರಮ ಜಾಸ್ತಿ ಇರುತ್ತೋ ಅಲ್ಲಿ ಮಾನಸಿಕ ವಿಕಾರಗಳು ಕಡಿಮೆ ಆಗ್ತವೆ ಅಂತ ಭಾವನೆ. ಆಮೇಲೆ ಗುಡಿಗಳು ಮಠಗಳು ಹೆಚ್ಚಾಗಿದ್ದಂತಹ ಕಾಲ. ಇಂಥದ್ರಲ್ಲೂ ಕೂಡ ಬಸವಣ್ಣವ್ರು ಹೇಳ್ತಾರೆ, ಶಿವಜ್ಞಾನ ಶಿವಚಿಂತೆ ಮಾಡೋರು ಇಲ್ಲ, ಎಲ್ಲೋ ಅಲ್ಲೊಬ್ರಿದ್ದಾರೆ ಇಲ್ಲೊಬ್ರಿದ್ದಾರೆ. ಚನ್ನಬಸವಣ್ಣವರು ಹೇಳ್ತಾರೆ, ಸಹಸ್ರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಕೋಟಿಗೊಬ್ಬ ಶರಣ ಅಂತ ಅವತ್ತಿನ ಕಾಲಕ್ಕೆ ಹೇಳಿರ್ಬೇಕಾದ್ರೆ ಇವತ್ತು ದೇವರನ್ನು ಬಿಟ್ಟು ಇನ್ನೆಲ್ಲವನ್ನೂ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ದೈವಿ ಭಕ್ತಿ ಇಲ್ಲ ಅಂತೇನಲ್ಲ, ಇದೆ, ಇವತ್ತಿಗೂ ಇದೆ. ಆದ್ರೆ ಅದು ಒಂದು ಶಿಸ್ತು ಕ್ರಮದಲ್ಲಿ ಹರಿತಾ ಇಲ್ಲ. ಮತ್ತು ಮನುಷ್ಯನಿಗೆ ಕಾಲ ಕಳೀಲಿಕ್ಕೆ ಅನ್ನದ ಮಾರ್ಗ
ಕಾಲ ಕಳೆಯಕ್ಕೆ ಬೇಕಾದಷ್ಟು ಸಾಧನಗಳಿದಾವೆ. ಅನ್ನದ ಗಳಿಕೆಗೆ ಬೇಕಾದಷ್ಟು ಉಪಾಯಗಳಾಗ್ಬಿಟ್ಟಿದ್ದಾವೆ, ಬೇಕಾದಷ್ಟು ಉಪಾಯಗಳಾಗಿದ್ದಾವೆ ಇವಾಗ. ಅವತ್ತು ಇಷ್ಟೆಲ್ಲ ಉಪಾಯಗಳಿರ್ಲಿಲ್ಲ. ಇವತ್ತು ಬಸವಣ್ಣವ್ರು ಇದ್ದಿದ್ರೆ, ಚನ್ನಬಸವಣ್ಣವ್ರು ಇದ್ದಿದ್ರೆ, ಇವತ್ತಿನ ವಾತಾವರಣ, ಈ ಜನಸಂಖ್ಯೆ, ಈ ಪರಿಸರ ನಾಶ, ಈ ಗದ್ದಲ, ಈ ಒಂದು ಮಾಲಿನ್ಯ ನೋಡಿದ್ರೆ ಅವ್ರಿಗೇನ್ ಅಂತ ಹೇಳ್ತಿದ್ರು ಗೊತ್ತಿಲ್ಲ, ಅಷ್ಟು ಕೆಡಿಸ್ಬಿಟ್ಟಿದೀವಿ. ಅವತ್ತಿನ ಕಾಲಕ್ಕೇನೆ ಅವ್ರು ಹೇಳ್ತಾರೆ, ಏನಪ್ಪಾ ಇದೊಂದು ನರವಿಂಧ್ಯ ಆದಂಗ ಆಗಿದೆ. ವಿಂಧ್ಯ ಅಂದ್ರೆ ಕಾಡು, ನರರು ವಾಸ ಮಾಡ್ತಕ್ಕಂಥ ಕಾಡಾಗಿದೆ. ಅದಕ್ಕೆ ಇನ್ನೊಂದು ವರ್ಷದಿಂದ ಹೇಳ್ತಾರೆ, ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಈ ನರರ ಕಾಡಿನಲ್ಲಿ ನನ್ನನ್ನ ಒಂದು ಸಣ್ಣ ಗಿಳಿಯನ್ನಾಗಿ ಮಾಡಪ್ಪ ಸಾಕು, ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸು, ಭಕ್ತಿ ಪಂಜರದಲ್ಲಿಟ್ಟು ನನ್ನನ್ನು ರಕ್ಷಿಸು ಅಂತ ಕೇಳ್ಕೊಳ್ಳೋದು. ಅಂತಹ ಭಕ್ತಿ ಶ್ರದ್ಧೆ, ಅದಕ್ಕೆ ಅವ್ರಿಗೆ ಭಕ್ತಿ ಭಂಡಾರಿ ಅಂತಾನೆ ಕರೀತಾರೆ ಬಸವಣ್ಣವ್ರಿಗೆ. ಅವ್ರು ಭಂಡಾರಿಗಳು ಆಗಿದ್ರು. ಭಂಡಾರಿ ಅಂತಂದ್ರೆ ಇವಾಗ ಟ್ರೆಷರರ್ ಅಂತಿರಲ್ಲ, ದುಡ್ಡನ್ನ ಕಾಯ್ಕೊಳ್ತಕ್ಕಂಥ ಅವರು, ಕ್ಯಾಶಿಯರ್. ಮುಂದೆ ಹಣಕಾಸು ಮಂತ್ರಿ ಆದರು, ಪ್ರಧಾನ ಮಂತ್ರಿ ಆದರು. ಅದಕ್ಕೆ ಜನ ಅವರನ್ನು ಭಕ್ತಿ ಭಂಡಾರಿ ಅಂತ ಕರೀತಿದ್ರು. ಕೇವಲ ಭಂಡಾರಿ ಅಲ್ಲ, ಭಕ್ತಿ ಭಂಡಾರಿನೂ ಹೌದು ಬಸವಣ್ಣವರು ಅಂತ ಹೇಳಿ ಅವರನ್ನ ಸಂಬೋಧಿಸ್ತಾ ಇದ್ರು. ಇಂತಹ ಬಸವಣ್ಣನವರು ಹೇಳೋದು ಸಹಜ. ನರ ಏನು ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಸಗಣ ಅಂದ್ರೆ ಸಗಣಿ. ಸಗಣಿ ಒಂದ್ ಕಡೆ ಬಿದ್ದಿದ್ರೆ ಅದರಲ್ಲಿ ಹುಳ ಹುಟ್ಟತಿರ್ತಾವಂತೆ, ನೋಡಿದೀರ? ಅಲ್ಲೇ ಹುಟ್ಟತಾವಂತೆ, ಅಲ್ಲೇ ಸಾಯ್ತಾವೆ, ಮತ್ತಲ್ಲೇ ಹುಟ್ಟಿ ದೊಡ್ಡವಾಗಿ ಸಂಸಾರ ಮಾಡಿ ಮೊಟ್ಟೆ ಇಟ್ಟು ಸಾಯ್ತಾವ, ಮತ್ತೆ ಹಂಗೆ ಸಾಯಂಗಿಲ್ಲ. ಗೊತ್ತಾಯ್ತಲ್ಲ? ಕೆಲವೇ ಗಂಟೆಗಳಲ್ಲಿ ಅವುಗಳ ಜೀವನ ಮುಗಿದೋಗ್ಬಿಡುತ್ತೆ. ಅಂದ್ರೆ ಈ ತರ ಜೀವನ ಮಾಡಿದ್ರೆ ಏನ್ ಅಂದ್ರೆ, ಎಲ್ಲಿ ಹುಟ್ಟಿದಾರೋ ಅಲ್ಲೇ ಹುಟ್ಟಿದಾರಲ್ಲ, ಎಲ್ಲಿ ಹುಟ್ಟಿದ್ರು ಅಲ್ಲೇ ಇದ್ದೀರಲ್ಲ ಅಂತ. ಶಿವಚಿಂತೆ ಶಿವಜ್ಞಾನ ಇಲ್ವಲ್ಲ ಅಂತ. ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ಊರು ಮೃಗ ಒಂದಾಗಿ ಇರಲಾರದೆ ಹರನೆ, ಕಾಡು ಮೃಗ ಒಂದಾಗಿ ಇರಲಾರದೆ ದೇವ. ಆಗ ಅವ್ರ ಕೇಳ್ತಾರೆ, ನೀವ್ ಹೇಳ್ಬೋದು, ಏನ್ರಿ ನಮ್ಮನ್ನ ಸಗಣಿಯಲ್ಲಿ ಹುಟ್ಟತಕ್ಕಂತ ಹುಳುಗಳಿಗೆ ಹೋಲಿಸ್ಬಿಟ್ರಲ್ಲ ಬಸವಣ್ಣವ್ರೆ. ನಾವು ಮನೆ ಕಟ್ಟಿದೀವಿ, ಸಂಸಾರ ಮಾಡಿದೀವಿ, ಮಕ್ಕಳು ಮಾಡಿದೀವಿ, ಹೊಲ ಮಾಡಿದೀವಿ, ಎಲ್ಲ ಮಾಡಿದೀವಿ. ಇಷ್ಟು ಕೀಳಾಗಿ ನಮ್ಮನ್ನ ಹೋಲಿಸಬಹುದೇ ನೀವು ಅಂದ್ರೆ ಅವ್ರು ಹೇಳ್ತಾರೆ, ನಿಮ್ ಕೆಲಸ ನಾವು ಮಾಡ್ತಾವಪ್ಪ ಅಂತ. ಕಾಡು ಮೃಗ, ಊರು ಮೃಗಗಳು ಒಂದಾಗಿರ್ತವೆ. ಹಸುಗಳೆಲ್ಲ ಒಟ್ಟಾಗಿ ಮೇಯಕ್ಕೆ ಹೋಗ್ತವೆ. ಒಂದು ಹುಲಿನ ಅಥವಾ ಚಿರತೆನೋ ಕಿರ್ಬನೋ ಬಂದ್ರೆ ಎಲ್ಲವೂ ಒಗ್ಗಟ್ಟಾಗಿರ್ತವೆ. ಊರು ಮೃಗ ಒಂದಾಗಿ ಇರಲಾರದೆ ದೇವ, ಕಾಡು ಮೃಗ ಒಂದಾಗಿ ಇರಲಾರದೆ ಹರನೆ. ಊರು ಮೃಗ ಕಾಡು ಮೃಗಗಳೆಲ್ಲ ಒಟ್ಟಾಗಿರ್ತಾವಪ್ಪ, ನೀನಿರೋದ್ರಲ್ಲಿ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಆದರೆ ಈ ಊರು ಮೃಗಗಳಿಗಿಂತ, ಕಾಡು ಮೃಗಗಳಿಗಿಂತ, ಸಗಣಿಯಲ್ಲಿ ಹುಟ್ಟುವ ಹುಳಗಳಿಗಿಂತ, ಅಥವಾ ನೀನೇನು ಯಾವುದೇ ಪ್ರಾಣಿ ಮನುಷ್ಯನಿಗಿಂತ ಬಲಶಾಲಿ. ಆನೆ, ಸಿಂಹ, ಹುಲಿ ಇವೆಲ್ಲ ಮನುಷ್ಯನಿಗಿಂತ ಬಹಳ ಬಲಶಾಲಿಗಳು, ಶಕ್ತಿ ಸಂಪನ್ನ ಶಕ್ತಿ. ನೀನು ಅವೆಲ್ಲವಕ್ಕಿಂತ ಡಿಫ್ರೆಂಟ್ ಆಗಿ ಬದುಕ್ಬೇಕಂದ್ರೆ ನೀನು ಶಿವಜ್ಞಾನವನ್ನು ಸಂಪಾದನೆ ಮಾಡ್ಬೇಕಪ್ಪ.
ಶಿವಪೂಜೆ ಮಾಡಬೇಕು, ಶಿವಜ್ಞಾನಿ ಆಗಬೇಕು, ಅವುಗಳಿಗಿಂತ ಶಾಂತವಾಗಿ, ಸುಂದರವಾಗಿ, ದಯಾಪೂರ್ಣನಾಗಿ ಬದುಕಬೇಕು, ಸತ್ಯಸಂಧನಾಗಿ, ಶುದ್ಧ ಜೀವಿಯಾಗಿ ಬುದ್ಧಿಜೀವಿಯಾಗಿ ಬದುಕಬೇಕು. ಇಲ್ಲದೆ ಹೋದ್ರೆ ಆಮೇಲೆ ಇವೆಲ್ಲದಕ್ಕಿಂತ ಭಕ್ತಿ ಜೀವಿಯಾಗಿ ಭಕ್ತಿ ಇದ್ರೆ ಇವೆಲ್ಲವೂ ಇದ್ದ ಹಾಗೆ ಅಂತ ಬಸವಣ್ಣವರ ಅಭಿಪ್ರಾಯ. ಆದ್ರಿಂದ ಭಕ್ತಿ ಜೀವಿಗಳಾಗಿ ಬದುಕುವ ಪ್ರಯತ್ನವನ್ನ ಎಲ್ಲರೂ ಮಾಡೋಣ. ಇನ್ನು ಭಕ್ತಿ ಅಂತಂದ್ರೆ ಏನು, ಇದು ಪ್ರಶ್ನೆ ಬರ್ತದೆ. ಭಕ್ತಿ ಅಂದ್ರೆ ಏನು? ಈಗ ಒಬ್ರು ಹೇಳಿದ್ರು ನೋಡಿ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಭಕ್ತಿ ಇಲ್ಲಿಂದ ಶುರುವಾಗುತ್ತೆ. ನಮಸ್ಕಾರ ಅಂದವ್ರಿಗೆ ನಮಸ್ಕಾರ ಅಂತ ಹೇಳೋದು, ಅಹಂಕಾರ ತೋರ್ಸಂಗಿಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದುವಾದ ವಚನ ಏನು? ಏನಯ್ಯ, ಅಣ್ಣ, ಅಕ್ಕ, ಅಪ್ಪ ಅಂದ್ರೆ ಅದೇ ಸ್ವರ್ಗ ಅಂತಾರೆ ಬಸವಣ್ಣವ್ರು. ಕೇಳಿದಿರಲ್ಲ, ಅಯ್ಯ ಎಂದಡೆ ಸ್ವರ್ಗ, ಎಲವೋ ಎಂದಡೆ ನರಕ. ಇದೇ ಭಕ್ತಿ. ಎಲ್ಲಿ ಮಾತು ಕೇಳಿದರೆ ಹೃದಯ ಅರಳುತ್ತೋ, ಎಲ್ಲಿ ಮಾತು ಕೇಳಿದ್ರೆ ಮುಖ ಅರಳುತ್ತೋ, ಯಾರ ಮಾತು ಕೇಳಿದ್ರೆ ಮನಸ್ಸು ಖುಷಿ ಪಡುತ್ತೋ ಅವನು ಭಕ್ತ. ಆಡುವವನು ಭಕ್ತ, ಕೇಳುವವನು ಭಕ್ತ. ಇದೇ ಭಕ್ತಿ ಮಾರ್ಗ. ಪ್ರೇಮ, ಶುದ್ಧವಾದ ಪ್ರೇಮ. ಈಗ ತಾಯಿ ಮಗುವನ್ನ ಪ್ರೀತಿಸುವಾಗ ಅವಳು ಬೈದ್ರು ಕೂಡ ಪ್ರೇಮನೇ ಮಗುವಿಗೆ. ಈ ನಮ್ಮ ಧಾರವಾಡ ಕಡೆ ಒಂದು ಬೈಗಳ ಇದೆ, ಗೊತ್ತಿರ್ಬೇಕು ನಿಮ್ಗೆಲ್ಲ. ಆ ಕಡೆ ಇಲ್ಲ ಅದು, ಈ ಕಡೆ ಇದೆ. ನಿನ್ನ ಹೆಣ ಎತ್ಲಿ ಅಂತ ಇರ್ತಾವ. ಮಗನಿಗೆ ತಾಯಿನೇ ಅಂತಿರ್ತಾರ, ನಿನ್ನ ಹೆಣ ಎತ್ಲಿ ಅಂತ. ಹಂಗಂತ ಯಮ ಬಂದು ಆಯ್ತು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬಿಡ್ತಾಳ? ಅಂದ್ರೆ ಬೈಗಳದಲ್ಲೂ ಕೂಡ ಪ್ರೇಮನೆ, ಅದು ತಾಯಿ ಹೃದಯ. ಹಾಗೆ ಭಕ್ತನ ಹೃದಯವೂ ಹಾಗಿರ್ಬೇಕು. ತಾಯಿಯ ಹೃದಯಕ್ಕೆ ಬಹಳ ಸಮೀಪ ಅಥವಾ ತಾಯಿಯ ಹೃದಯವನ್ನು ಮೀರಿಸ್ತಕ್ಕಂಥದ್ದು ಭಕ್ತನ ಹೃದಯ. ಅಲ್ಲಿ ಪ್ರೇಮ ತುಂಬಿ ತುಳುಕಾಡ್ತಿರುತ್ತೆ. ವಿಶ್ವ ಪ್ರೇಮ ಇರ್ತದ. ಜಾತಿ, ಕುಲ, ಗೋತ್ರ, ತನ್ನವರು ಪರರು ಏನೂ ಭೇದ ಇಲ್ಲ. ಭಕ್ತನಿಗೆ ಯಾವ ಭೇದವೂ ಇಲ್ಲ. ಅವನು ನಿಜವಾದ ಭಕ್ತ. ಅಂತಹ ಭಕ್ತಿ ಮಾರ್ಗದಲ್ಲಿ ಬದುಕೋದು. ಇಲ್ಲಿ ನೀವು ಬರೋದು ಉಪವಾಸ ಮಾಡ್ಲಿಕ್ಕೆ ಬರ್ತಿರಲ್ಲ, ಇದು ಕೇವಲ ದೈಹಿಕ ಆರೋಗ್ಯ ಅಂತ ಭಾವಿಸ್ಬಾರ್ದು. ಕೇವಲ ದೇಹ ಚೆನ್ನಾಗಿ ಮಾಡಿಕೊಂಡು ಒಂದಷ್ಟು ತೂಕ ಇಳಿಸ್ಕೊಂಡು ಒಂದಷ್ಟು ಶುಗರ್ ಕಡಿಮೆ ಮಾಡಿಕೊಂಡು ಹೋಗೋದಕ್ಕಷ್ಟೇ ಬಂದಿದ್ದೀವಿ ಅಂತ ಭಾವಿಸ್ಬಾರ್ದು. ಇಲ್ಲಿ ನಿಮ್ಮ ಸಮಗ್ರ ವ್ಯಕ್ತಿತ್ವ ಬದಲಾವಣೆ ಆಗಲಿಕ್ಕೆ ಒಂದು ಅವಕಾಶ ಇದೆ. 10 ದಿನಗಳು ಇದು ನಿಮ್ಮ ಜೀವನದ ಪವಿತ್ರ ದಿನಗಳು ಅಂತ ಭಾವಿಸ್ಬೇಕು. ಬರೀ ಭಾವಿಸೋದಲ್ಲ, ಅದು ಹೌದು ಕೂಡ. ಔಷಧಿ ಮಾತ್ರೆಗಳಿಂದ ಮುಕ್ತಿ, ಆಲಸ್ಯದಿಂದ ಮುಕ್ತಿ, ಆಯಾಸದಿಂದ ಮುಕ್ತಿ. ಸುಸ್ತಾಗ್ತಿತ್ತು, ಅದರಿಂದನೂ ಮುಕ್ತಿ ಆಗ್ತೆ. ಇಂತಹ ಅನೇಕ ತೊಂದರೆ ತೊಡಕುಗಳಿಂದ ಬಿಡಿಸಿಕೊಳ್ಳುವ ಮಾರ್ಗ ಇದು ಭಕ್ತಿ ಮಾರ್ಗವೇ. ಬಹಳ ಜನ ಭಕ್ತಿ ಮಾರ್ಗ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದ್ರೆ ಭಕ್ತಿ ಮಾರ್ಗ, ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಭಕ್ತಿ ಮಾರ್ಗ. ಇವು ನಿಮಿತ್ತ ಮಾತ್ರ ಅಷ್ಟೆ. ಭಕ್ತಿ ಅಂದ್ರೆ ಶಾಂತಿ. ಅದಕ್ಕೆ ಚನ್ನಬಸವಣ್ಣವರು ಇಬ್ಬರ ಹೆಸರಲ್ಲೂ ಪ್ರಿಂಟ್ ಆಗಿದೆ ವಚನ. ಬಸವಣ್ಣವ್ರದಲ್ಲೂ ಪ್ರಿಂಟ್ ಆಗಿದೆ, ಚನ್ನಬಸವಣ್ಣವ್ರದಲ್ಲೂ ಪ್ರಿಂಟ್ ಆಗಿದೆ. ಭಕ್ತ ಶಾಂತನಾಗಿರಬೇಕು. ಮೊದಲನೇದೇ ಮಾತೆ.
ಭಕ್ತ ಶಾಂತನಾಗಿರಬೇಕು. ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯನಾಗಿರಬೇಕು. ಸತ್ಯ, ಶಾಂತಿ. ಅಪಾತ್ರ ದಾನವ ಮಾಡಲಾಗದು. ಅಂದ್ರೆ ಹಣ ಇದೆ ಅಂತ ತಿಳ್ಕೊಂಡು ಸಿಕ್ಕಂಗೆ ಖರ್ಚು ಮಾಡಿ, ಸಿಕ್ಕಿದ್ದೆ ತಿಂದು, ಸಿಕ್ಕಿದ್ದೆ ತಿನ್ಸಿ ಕುಡಿಸಿ, ಇದು ಅಪಾತ್ರ ದಾನ. ಕೆಟ್ಟ ಚಟಗಳಿಗೆಲ್ಲ ಖರ್ಚು ಮಾಡಿದ್ರೆ ಅಪಾತ್ರ ದಾನ. ಈ ತರ ಇರಬೇಕು ಭಕ್ತಿ ಅಂತ ಹೇಳ್ತಾರೆ. ಸತ್ಪಾತ್ರಕ್ಕೆ ಕೊಡಬೇಕು. ಹಸಿದವರಿಗೆ ಉಣಿಸೋದು, ಉಂಡವರಿಗೆ ಉಣಿಸೋದಲ್ಲ, ಹಸಿದವರಿಗೆ ಉಣಿಸ್ತಕ್ಕಂಥ. ಹೀಗೆ ಭಕ್ತಿ ಮಾರ್ಗವನ್ನು ಮಾಡ್ತಾ ನಿಮ್ಮ ಸಮಗ್ರ ವ್ಯಕ್ತಿತ್ವ, ತನು, ಮನ, ಭಾವ ಈ ಮೂರು ವಿಕಾಸ ಆಗ. ಹೃದಯ, ನೀವು ಇಲ್ಲಿ ಬರುವಾಗ ಹೇಗೆ ಬಂದಿರ್ತೀರೋ ಗೊತ್ತಿಲ್ಲ, ಹೋಗುವಾಗ ಸಂತೋಷದಿಂದ ಸರಳವಾಗಿ ಆನಂದದಿಂದ ಹೊರಡಬೇಕು. ಅಂತಹ ಒಂದು ಅನುಭೂತಿಯನ್ನ ನೀವು ಇಲ್ಲಿ ಪಡ್ಕೊಂತೀರಾ ಅಂತ ನಮ್ಗನ್ಸುತ್ತೆ. ಎಷ್ಟೋ ಜನ ಹೇಳೋಗ್ತಾರೆ, ಕೆಲವರು ಬರೆದುಕೊಟ್ಟು ಹೋಗ್ತಾರೆ, ತುಂಬಾ ಸಂತೋಷ ಪಟ್ವಿ, ಮತ್ತು ಇದಿದ್ರೆ ಚೆನ್ನಾಗಿರ್ತಿತ್ತು, ಇದೇ ಆದ್ರೆ ಚೆನ್ನಾಗಿರ್ತಿತ್ತು ಅಂತಾನು ಹೇಳ್ತಾರೆ. ಈ ಗುಡ್ಡದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಿಮಗೆ ಸಂತೋಷವಾಗಿಡ್ಲಿಕ್ಕೆ, ಆರೋಗ್ಯವಾಗಿಡ್ಲಿಕ್ಕೆ, ಜೊತೆಗೆ ವ್ಯಕ್ತಿತ್ವ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ. ನೀವು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ನಿಮ್ಮ ವ್ಯಕ್ತಿತ್ವ ಏನು ಸುಧಾರಣೆ ಆಗಲ್ಲ. ಅದರಲ್ಲೂ ಈಗ ಆಧುನಿಕ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬಿಟ್ರಂತೂ ನೀವು ಹೋಗುವ ಖುಷಿಯಿಂದ ಹೋಗ್ತಿರಲ್ಲಿ, ಬರೋ ಹೊತ್ತಿಗೆ ದುಃಖದಿಂದನೇ ಬರ್ತೀರ. ಯಾಕೆಂದ್ರೆ ಪಾಕೆಟು ಖಾಲಿ ಆಗಿರುತ್ತೆ, ಕೆಲವ್ರದಂತೂ ಸಾಲ ಆಗಿರುತ್ತೆ. ಕಾಯಿಲೆ ಕಡಿಮೆ ಆಗೋದ್ರ ಬದಲು ಹೊಸ ಕಾಯಿಲೆಗೆ ಪ್ರಮೋಷನ್ ತಗೊಂಡಿರುತ್ತೆ. ಅಂಥ ಮಟ್ಟಿಗೆ ಆಗಿದೆ ಕಾಲ. ಇದಾಗಬಾರ್ದು, ಹೀಗಾಗಬಾರ್ದು, ಸ್ವಲ್ಪ ಬದಲಾವಣೆ ಆಗಬೇಕು. ಇಲ್ಲಿ ನೀವು ಮೊಟ್ಟ ಮೊದಲು ಕಲಿಯೋದೇನಪ್ಪ ಅಂದ್ರೆ, ಹಿಂಗೂ ನಾವು ಬದುಕಬಹುದಾ, ಊಟ ಬಿಟ್ಟು ಇಷ್ಟು ದಿವಸ ಇರ್ಬೋದಾ, ಇಷ್ಟು ಶುದ್ಧವಾದ ನೀರು, ಮಳೆ ನೀರು ಯಾವಾಗಲೂ ಒಂದ್ಸಾರಿ ಕುಡ್ದಿರ್ತೀರ ನೀವು. ಬಹಳ ಅಂದ್ರೆ ಕೆಲವ್ರು ಮಳೆ ನೀರು ಕುಡಿಯೋದು ಯಾವಾಗ ಗೊತ್ತಾ, ಆಲಿಕಲ್ ಬೀಳ್ತಿರ್ತಾವಲ್ಲ, ಆಲಿಕಲ್ ಬಿದ್ದಾಗ ತಗೊಂಡು ತಿಂತಿರಲ್ಲ, ಅದೇನು ಸುಖದಿಂದ ತಿನ್ನಲ್ಲ, ಅದು ತಣ್ಣಗಿರುತ್ತೆ, ಕುಳುಮಂತ ನುಂಗ್ಬಿಡ್ತೀರ. ಅದರ ರುಚಿ ಸುಖ ಇಲ್ಲ, ಸಿಕ್ಕಲ್ಲ. ಇಲ್ಲಿ ದಿವಸ ಮಳೆ ನೀರು ಕುಡಿತೀರ, ಜ್ಯೂಸ್ಗೂ ಮಳೆ ನೀರು, ಅಡಿಗೆಗೂ ಮಳೆ ನೀರು, ಕುಡಿಯೋಕ್ಕೂ ಮಳೆ ನೀರು, ಎಲ್ಲದಕ್ಕೂ ಮಳೆ ನೀರು. ಅದಕ್ಕೆ ನಮ್ಮ ಗುರಿ ಏನಪ್ಪಾ ಅಂದ್ರೆ, ಮುಂದೆ ಯಾವುದೇ ಕಟ್ಟಡ ಕಟ್ಟಿದ್ರು ಕೂಡ ಕೆಳಗಡೆ ಒಂದು 6 ಅಡಿ, ಹೆಂಗಿದ್ರು 3 ಅಡಿ ಅಂತೂ ಪಾಯ ಹಾಕ್ತಾರ. 3 ಅಡಿ ಹಾಕೋದ್ರ ಬದಲು ಇನ್ನೊಂದು 6 ಅಡಿ ತೆಗೆದ್ಬಿಡಿ, ಅಂದ್ರೆ ಇನ್ನೊಂದು 3 ಅಡಿ ಹೆಚ್ಚಿಗೆ ತೆಗೀರಿ. ಅದರಲ್ಲಿ ಒಂದು ಕಲ್ಲು ಕಟ್ಟಡ ಮಾಡಿ, ಗೋಡೆ, ಭದ್ರವಾದ ಗೋಡೆ ಮಾಡಿ 4 ಸುತ್ತು. ಅದಕ್ಕೇನು ಕಿಟಕಿ ಇಡಬೇಕು ಅಂತ ಏನು ಬೇಕಾಗಿಲ್ಲ, ಒಳ್ಳೆ ಫುಲ್ ಕವರ್ ಮಾಡ್ಬಿಡೋದು. ಏನು ನೀರು ಹೋಗೋದಕ್ಕೆ, ನೀರು ತೆಗಿಯೋದಕ್ಕೆ, ನೀರು ತಕ್ಕೊಳಕ್ಕೊಂದು ಮಾರ್ಗ, ತುಂಬಿದ್ದು ಓವರ್ಫ್ಲೋ ಆಗಿ ಹೋಗೋದಕ್ಕೆ ಒಂದು ಮಾರ್ಗ ಬಿಟ್ಕೊಂಡ್ಬಿಟ್ಟು ಇನ್ನೆಲ್ಲ ಕ್ಲೋಸ್ ಮಾಡ್ಬಿಡಿ. ನೋಡಿ, ನೀವು ಮಳೆ ನೀರು ಹಿಂಗಸ್ಕೋಬಹುದು, ಎಲ್ಲರೂ ಮಳೆ ನೀರು ಹಿಂಗಸ್ಕೋಬಹುದು. ಅಂತಹ ಒಂದು ಕಲಿಕೆಯನ್ನ ಇಲ್ಲಿ ಕಲಿತೀರ, ಮಳೆ ನೀರಿಂದ ಕಲಿತೀರ. ಇನ್ನು ಅನೇಕ ದೃಷ್ಟಿಯಿಂದ ನೀವು ಇಲ್ಲಿ ಕಲಿಬಹುದು, ಆರೋಗ್ಯ ಪಡಿಬಹುದು, ಭಕ್ತಿ ಮಾರ್ಗವನ್ನು ಹಿಡಿಯಬಹುದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.